ಕುಮಾರಸ್ವಾಮಿ ಲೇಔಟು ದಯಾನಂದ ಸಾಗರ್ ಕಾಲೇಜ್ ಹತ್ರ ಒಬ್ಬ ಹುಡುಗ ITC ಕಿಂಗ್ ಸಿಗರೇಟು ಮಾರ್ತಿರ್ತಾನೆ, ಲೈಟ್ಸು ITC ಕಿಂಗ್ ಲೈಟ್ಸು ಮಾರ್ತಿರ್ತಾನೆ. ನಾನು ಅದನ್ನ ಹೋಗಿ ತೊಗೊಂಡು ಚೆಕ್ ಮಾಡಿ ನೋಡಿದಾಗ ಅದು ಡೂಪ್ಲಿಕೇಟ್ ಇರುತ್ತೆ. ನಾವು ITC ರೆಪ್ರೆಸೆಂಟೇಟಿವ್ ಚೆಕ್ ಮಾಡಿದಾಗ ಡೂಪ್ಲಿಕೇಟ್ ಇರುತ್ತೆ. ನಾನು ಇಮಿಡಿಯೇಟ್ ಹೋಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಆವಾಗ ಪೊಲೀಸವ್ರು ಬಂದು ಅಲ್ಲಿ ಚೆಕ್ ಮಾಡಿದಾಗ ಡೂಪ್ಲಿಕೇಟು ಸಿಗುತ್ತೆ. ಸಿಗರೇಟ್ ಅವನ ಹತ್ರ ಒಂದು 8 ಬಂಡ್ಲು ಇರುತ್ತೆ, ಒಂದು ಸ್ಕೂಲ್ ಬ್ಯಾಗಲ್ಲಿ ಇಟ್ಕೊಂಡು ಮಾರ್ತಿರ್ತಾನೆ. ಸೊ ಅವನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಎಲ್ಲಿಂದ ತರ್ತೀಯ ಅಂದಾಗ ಅವನು ಹೇಳ್ತಾನೆ, ಇಂಥವ್ರ ಹತ್ರ ತರ್ತೀನಿ ನಾನು ಅಂತ ಹೇಳಿದಾಗ ಆ ಗೋಡನ್ ಹೋಗಿ ರೈಡ್ ಮಾಡ್ಕೊಂಬಂದು ಒಂದು 30 ಕಾಟನ್ನಷ್ಟು ಸಿಗರೇಟು, ಒಂದು ಕಾಟನ್ನಲ್ಲಿ ಬಂದಿದೆ ಸುಮಾರು 10,000 ಪೀಸ್ ಇರುತ್ತೆ ಸಿಗರೇಟ್, ಸಿಂಗಲ್ ಸಿಗರೇಟ್. ಆ ಥರದ್ದು ಒಂದು 3 ಲಕ್ಷ ಸಿಗರೇಟ್ ಅಷ್ಟು ಸೀಸ್ ಮಾಡಿದ್ದಾರೆ. ಎಲ್ಲ ಡೂಪ್ಲಿಕೇಟ್ ಆಗಿರೋದ್ರಿಂದ ನಿನ್ನೆ ಅದು ಕೇಸ್ ಆಗಿದೆ ಸರ್. ರೆಗ್ಯುಲರ್ ಯೂಸರ್ಸ್ಗೆ ಅದನ್ನು ಕುಡಿದಾಗೆ ಗೊತ್ತಾಗ್ಬಿಡುತ್ತೆ, ಅದ್ರ ಬ್ಲೆಂಡೇ ಚೇಂಜ್ ಇರುತ್ತೆ. ಬಟ್ ಈಗ ನೈಟ್ ಹೊತ್ತು ಈ ಟೀ ಅಂಗಡಿ ಮಾರ್ತಿರ್ತಾರಲ್ಲ ಆನ್ ಟೈಮಲ್ಲಿ ಅವರೆಲ್ಲ ಕೊಡೋದನ್ನ ಈ ಥರ ಕೊಟ್ಬಿಡ್ತಾರೆ, ಗೊತ್ತಾಗಲ್ಲ. ಆ ಪ್ರಿಂಟಿಂಗು ಎಲ್ಲ ಚೇಂಜಸ್ ಇರುತ್ತೆ, ಬಾಕ್ಸ್ ಮೇಲೆ ಪ್ರಿಂಟಿಂಗ್ ಚೇಂಜ್ ಇರುತ್ತೆ, ಒಳಗಡೆ ಸಿಗರೇಟಲ್ಲಿ ಫಿಲ್ಟ್ರು ಕ್ವಾಲಿಟಿ ಫಿಲ್ಟರ್ ಇರೋಲ್ಲ. ಸೊ ಅದನ್ನು ತೊಗೊಂಡಾಗ ಈ ಸಿಗರೇಟ್ ಸೇರೋದೇ ಒಂಥರ ಹಾನಿಕಾರಕ ಅಂದರೆ ಈ ಥರ ಡೂಪ್ಲಿಕೇಟ್ ಸೇರೋದ್ರಿಂದ ಡಬಲ್ ಹಾನಿಕಾರಕ. ತಮ್ಗೆ ಹೇಗೆ ಗೊತ್ತಾಯ್ತು ಸರ್ ಇದು ಡೂಪ್ಲಿಕೇಟ್ ಅಂತೇಳಿ? ಸರ್ ನಾವು ITC ರೆಪ್ರೆಸೆಂಟೇಟಿವ್, ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತ ಕಂಡುಹಿಡಿಯೋದ್ರಲ್ಲಿ ನಾವು ಎಕ್ಸ್ಪರ್ಟ್ಸು. ಸೊ ನಾನು ಹಿಂಗೆ ಜನರಲಾಗಿ ಆ ಕಡೆ ಹೋದಾಗ ನಾನು ನೋಡಿದಾಗ ನನಗೆ ಗೊತ್ತಾಯ್ತು ಇದು ಡೂಪ್ಲಿಕೇಟ್ ಅಂತ. ಆಮೇಲೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇವರೆಲ್ಲ ಕಾಂಬೋಡಿಯಾದಿಂದ ಕಳ್ಳ ಸಾಗಣೆ ಮಾಡಿ ಇಂಡಿಯಾಗೆ ಇಲ್ಲಿಂದ ದಂಧೆ ಮಾಡ್ತಿದ್ದಾರೆ. ತಮ್ಮ ಹೆಸರು ಸರ್? ಅರವಿಂದ್ ಪ್ರಸಾದ್.